ನಮಸ್ಕಾರ. ಗುರುಗ್ರಹದ ಬದಲಾವಣೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ನನಗೆ ಗುರು ಈ ಸಲ ಬದಲಾವಣೆ ನನಗೆ ಏನಾದ್ರೂ ಒಳ್ಳೇದಾಗತ್ತಾ ಅಂತ ಹೇಳಿ. ನೋಡಿ, ಕೆಲವು ವಿಚಾರಗಳನ್ನ ವೀಕ್ಷಕರು ಗಮನಿಸಬೇಕು. ಏನಂದ್ರೆ, ಚಂದ್ರ 2.5 ದಿನಗಳಿಗೆ, ಕೆಲವು ಗ್ರಹಗಳು ತಿಂಗಳುಗಳಿಗೆ, ಪ್ರತಿದಿನ ಗ್ರಹಗಳ ಬದಲಾವಣೆ ಡಿಗ್ರೀಸ್ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಗೋಚಾರದಲ್ಲಿ ಆಗುವ ಬದಲಾವಣೆಯಿಂದ ತುಂಬಾ ಚೇಂಜಸ್ ಏನು ಲೈಫಲ್ಲಿ ಆಗಲ್ಲ. ಪರಾಶರ ಮಹರ್ಷಿಗಳು ಹೇಳಿರೋ ವಿಧಾನ ಏನಂದ್ರೆ, ನಿಮ್ಮ ಜಾತಕದಲ್ಲಿ ನಡೀತಿರುವಂತ ದಶೆ ಅನ್ವಯ ಮಾಡಿ ಲೈಫಲ್ಲಿ ಘಟನೆಗಳೆಲ್ಲ ದಶೆ ಮೇಲೆ ಅವಲಂಬಿಸಿರುತ್ತೆ. ಗುರು ಬದಲಾವಣೆ ಆದ ತಕ್ಷಣ, ಶನಿ ಬದಲಾವಣೆ ಆದ ತಕ್ಷಣ ಯಾವ ಕಾರಣಕ್ಕೂ ನೀವು ಯೋಚನೆ ಮಾಡುವಂತದ್ದಾಗ್ಲಿ, ಏನೋ ಒಂದು ದೊಡ್ಡದ್ ನಡೀತೆ ಅನ್ಕೊಳ್ಳೋದು ಬಹಳ ತಪ್ಪು. ಬಹಳ ಜನ ಗುರುವಿನ ಒಂದು ಬದಲಾವಣೆಗೆ, ಅದೇ ತರದಲ್ಲಿ ಸಾಡೆ ಸಾತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಜಾತಕದಲ್ಲಿರುವಂತ ದಶ ಪದ್ಧತಿಗೆ ಬಹಳ ಮಹತ್ವವಿದೆ. ಹಾಗಾಗಿ ಎರಡನೇದಾಗಿ ಬಂದು ಗುರುವಿನ ಬದಲಾವಣೆನ ನೋಡುವಾಗ ನಾಡಿ ಜ್ಯೋತಿಷದ ಒಂದು ಅನುಸಾರವಾಗಿ ಹೋಗ್ಬೇಕಾಗತ್ತೆ. ಎರಡನೇದಾಗಿ ನಮ್ಮ ಬರ್ತ್ ಟೈಮು, ಬರ್ತ್ ಡೇಟ್ಗಳು ಸರಿ ಇರಲ್ಲ. ಹಾಗಾಗಿ ನಮ್ಮ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾವು ಈ ಗೋಚರಕ್ಕೆ ಅನ್ವಯಿಸಬೇಕು. ಹೇಗೆ ಅಂದ್ರೆ, ನಿಮ್ಮ ಹಸ್ತದಲ್ಲಿರುವಂತಹ ಗುರುವಿನ ಸ್ಥಾನ, ಗುರುವಿನ ರೇಖೆಗಳು ಯಾವ ಏಜ್ ಅಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು. ಜೊತೆಯಲ್ಲಿ ನಾಡಿ ಜ್ಯೋತಿಷ್ಯದ ತತ್ವಗಳು ಹೇಗಿದೆ ಅಂತಂದ್ರೆ, ಗುರು ಎಷ್ಟನೇ ರೌಂಡ್ ಅಲ್ಲಿ ನಿಮಗೆ ಟ್ರಾನ್ಸಿಟ್ ಆಗ್ತಿದೆ. 12 ವರ್ಷಗಳು. ನಮಗೆ ಒಂದು ರೌಂಡ್ ಬರೋದಕ್ಕೆ 12 ಇಯರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹುಟ್ಟಿರುವಂತ ರಾಶಿ ಮೇಷರಾಶಿ ಆದ್ರೆ, ಮೇಷರಾಶಿಯಿಂದ ಅದು ಮತ್ತೆ ಮೇಷರಾಶಿ ಬರೋದಕ್ಕೆ 12 ವರ್ಷಗಳು ಬೇಕು. ಇದು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 36 ಇಯರ್ಸ್ ಅಂದ್ರೆ 3ನೇ ರೌಂಡ್ ನ ಬಿಟ್ಟು 4ನೇ ರೌಂಡ್ಗೆ ಹೋಗ್ತಿರುವಂತದ್ದು. ಆ ರೌಂಡ್ಗಳು ಎರಡನೇದಾಗಿ ಬಂದು ದಶೆ, ಆಮೇಲೆ ಹಸ್ತರೇಖೆಗಳಿರುವಂತ ಗೆರೆಗಳು. ಇದನ್ನ ನೋಡಿ ಗುರುಗ್ರಹ ನಿಮಗೆ ಏನು ಕೊಡುತ್ತೆ ಅಂತ ಹೇಳ್ಬೋದು. ಸುಮ್ನೆ ಗುರು ಬದಲಾವಣೆ ಆಗ್ತಿದೆ, ಈ ರಾಶಿಗಳಿದ್ದು ಸರ್ ಮೀನ ರಾಶಿ ಬಹಳ ಒಳ್ಳೇದಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಲಗ್ನದಿಂದನೇ ನಿಮ್ಮ ಜ್ಯೋತಿಷ್ಯವನ್ನ ನೋಡ್ಬೇಕು. ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ನಕ್ಷತ್ರದಲ್ಲಿ ಅದೇ ನಕ್ಷತ್ರ ಲಕ್ಷಾಂತರ ಜನ ಇರ್ತಾರೆ. ಲಗ್ನದಲ್ಲಿ ಡಿಗ್ರಿ ವೈಸು ಬಹಳ ಕಷ್ಟ, ಕಡಿಮೆ ಬರ್ತುಗಳಾಗಿರುತ್ತೆ. ಅದ್ರಲ್ಲಿ ಷಷ್ಠ್ಯಾಂಶ ಅಂತೆಲ್ಲ ಹೇಳ್ತಾರೆ. ಈಗ ವಿಚಾರ ಏನಂದ್ರೆ, ಕೇವಲ ಗುರುವಿನ ಗೋಚಾರರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಆದ್ರೂ ಸಹ ನಾಡಿ ಜ್ಯೋತಿಷ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಂತೇಳಿ ಕಂಪ್ಲೀಟ್ ಎಲ್ಲ ಭವಿಷ್ಯ ಕೂಡ ಗುರುವಿನ ಬದಲಾವಣೆಯಿಂದ ಆಗಲ್ಲ. ಆ ಬಗ್ಗೆ ನಾವು ನೋಡಿದಾಗ ಯಾವ ತರದ ಪರಿಣಾಮಗಳು ಯಾವ ರಾಶಿಗಳ ಮೇಲಿರುತ್ತೆ ಅಂತ ಜನರಲ್ ಇಂಡಿಕೇಶನ್ಸ್ ಮಾತ್ರ ನಾವು ಮಾತಾಡೋಣ. ಸೊ ಆ ಬಗೆಯಲ್ಲಿ ಈ ಸಲ ನಾವು ರಾಶಿ ಫಲಗಳನ್ನ ನೋಡೋಣ. ಮಿಥುನ ರಾಶಿ 2026 ಜೂನ್ ತಿಂಗಳಿನಲ್ಲಿ ಗುರುಗ್ರಹದ ಪ್ರವೇಶ ಕರ್ಕಾಟಕ ರಾಶಿಗೆ ಆಗ್ತಾ ಇರುವಂತದ್ದು. ಈ ಕರ್ಕಾಟಕ ರಾಶಿಯಾಗಿ ಏನೆಲ್ಲ ಬದಲಾವಣೆಗಳಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿ ಗುರುಗ್ರಹಕ್ಕೆ ಉಚ್ಚ ಸ್ಥಾನ, ಮಕರ ರಾಶಿ ನೀಚ ಸ್ಥಾನ. ಉಚ್ಚ ರಾಶಿಯಲ್ಲಿ ಗುರುಗ್ರಹ ಪ್ರವೇಶವಾಗ್ತಾ ಇರೋದ್ರಿಂದ ನೋಡಿ, ಯಾವಾಗಲೂ ಕೂಡ ತುಂಬಾ ಜನ ಪೊಲಿಟಿಷಿಯನ್ಸ್, ಫಿಲ್ಮ್ ಆಕ್ಟರ್ಸ್ಗಳ ಭವಿಷ್ಯ ನಾನು ಹೇಳ್ದೆ ಅಂತಾರಲ್ಲ, ಅವ್ರದನ್ನ ವಿಕಿಪೀಡಿಯಾದಲ್ಲಿ ಅವರ ಡೀಟೇಲ್ಸ್ ನ ತಗೊಂಡು ಅದರಲ್ಲಿ ಜಾತಕ ನಾವು ಜನರೇಟ್ ಮಾಡಿದ್ರೆ, ಡೇಟ್ ಆಫ್ ಬರ್ತ್ 1 ನಿಮಿಷ ಜಾತಕ ಹೆಚ್ಚು ಕಡಿಮೆ ಇದ್ರೆ ನಾವ್ ಹೇಳಿದ ಪ್ರೊಡಿಕ್ಷನ್ಸ್ ನಿಜ ಆಗಲ್ಲ. ಈ ಬರ್ತ್ ಟೈಮ್ ಮಿಸ್ಟೇಕ್ ಇದ್ರೆ. ಹಂಗಿದ್ಮೇಲೆ ಇವೆಲ್ಲ ಹೆಂಗೆ ಹೇಳ್ತಾ ಇದ್ದಾರೆ ನೋಡಿ. ಜಾತಕವನ್ನ ಸೆಕೆಂಡ್ ವೈಸ್ ಕೂರಿಸ್ಬೇಕು, ಆ ನಂತರದಲ್ಲಿ ಭವಿಷ್ಯ ಹೇಳ್ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ, ತುಂಬಾ ಜನ ಬರ್ತ್ ಟೈಮ್ ಸರಿ ಇಲ್ಲ ಅಂತೇಳಿ ಹಸ್ತರೇಖೆಗಳನ್ನ ಜಾತಕಕ್ಕೆ ಕಂಬೈನ್ ಮಾಡ್ತೀನಿ. ಯಾಕೆಂತಂದ್ರೆ ರೇಖೆಗಳಲ್ಲಿ ಯಾವ್ದು ಮಿಸ್ಟೇಕ್ ಇರಲ್ಲ. ಇದನ್ನ ಕಂಬೈನ್ ಮಾಡಿ ಹೇಳೋದಕ್ಕೆ ನಾಡಿ ಜ್ಯೋತಿಷದ ಬಗ್ಗೆ ಇರಬೇಕು. ಈಗ ಆರ್ಜರಾವ್ ಅವರ ಒಂದು ಪುಸ್ತಕ ಇದೆ, ಅವ್ರ ರಿಸರ್ಚ್ ಇದೆ. ಇದನ್ನೆಲ್ಲ ಈ ಸೋರ್ಸ್ಗಳನ್ನೆಲ್ಲ ನಾನು ಸ್ಟಡಿ ಮಾಡಿದ್ದೀನಿ. ಸುಮ್ಮನೆ ಹಸ್ತ ಸಾಮುದ್ರಿಕೆ ನಾನು ಹೇಳ್ತೀನಿ ಅಂದ್ರೆ ಆಗಲ್ಲ. ಅಲ್ಲಿ ಪ್ರಶ್ನೆಶಾಸ್ತ್ರವನ್ನ ಅಪ್ಲೈ ಮಾಡೋದು ಗೊತ್ತಿರಬೇಕು. ಈ ರೀತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ನಾಡಿ ಜ್ಯೋತಿಷದ ಪ್ರಕಾರವಾಗಿ ಬದಲಾವಣೆಗಳನ್ನ ನಾವು ಹೇಗೆ ನೋಡ್ಬೇಕು ಅಂದ್ರೆ, ಮೊದಲನೇದಾಗಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಸಪ್ತಮ ಭಾವ ಆಕ್ಟಿವೇಟ್ ಆಗೋದ್ರಿಂದ ವಿವಾಹ ಪ್ರಾಪ್ತಿ ಆಗುತ್ತೆ. ಎಷ್ಟೋ ದಿನಗಳಿಂದ ಮದುವೆಗಳಾಗಿರಲ್ಲ, ಸಂಬಂಧಗಳು ಬಂದು ಹೋಗ್ತಾ ಇರುತ್ತೆ, ಮಿಸ್ ಆಗ್ತಿರುತ್ತೆ. ವಿವಾಹದ ಯೋಗ ಹೆಚ್ಚಾಗಿರುತ್ತೆ, ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿ ಮಧ್ಯೆ ಇರುವಂತಹ ವಿರಸಗಳು ದೂರ ಆಗಿ ಕಾಂಪ್ರಮೈಸ್ ಆಗೋ ಸಾಧ್ಯತೆಗಳಿರುತ್ತೆ. ಅನ್ಯೋನ್ಯತೆ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ. ಆಮೇಲೆ ಈ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವರಿಗೆ ಬಹಳ ಮುಖ್ಯವಾಗಿ ನನಗನ್ಸಿದ್ದು ಏನಂತಂದ್ರೆ, ಈ ಡಿಸ್ಪ್ಯೂಟ್ಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಿರುವಂತಹ ಕಿರಿಕಿರಿಗಳು ಕ್ಲಿಯರ್ ಆಗುತ್ತೆ. ಇದು ಬಹಳ ಮುಖ್ಯವಾಗಿ. ಇದರ ನಂತರದಲ್ಲಿ ಈ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವರಿಗೆ ಬಹಳ ಮುಖ್ಯವಾಗಿ ಅಲ್ಲಿಂದ ಪಂಚಮ ಭಾವನ ನೋಡೋದ್ರಿಂದ ಸ್ಟೂಡೆಂಟ್ಸ್ ಗಳಿಗೆ ಇದು ಬಹಳ ಒಳ್ಳೆಯದು. ಸ್ಟೂಡೆಂಟ್ಸ್ ಗಳಿಗೆ ಬಹಳ ಅನುಕೂಲವಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುತ್ತೆ, ಆಮೇಲೆ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಅನುಕೂಲವಾಗುತ್ತೆ. ಪ್ರೇಮಿಗಳಲ್ಲೂ ಕೂಡ ಕಾಂಪ್ರಮೈಸಿಂಗ್ ಜಾಸ್ತಿ ಆಗುತ್ತೆ.
ಪ್ರೇಮಿಗಳಲ್ಲಿ ಕಿರಿಕಿರಿ, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಬ್ರೇಕಪ್ ತನಕ ಹೋಗಿದ್ರು ಸರಿಯಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಇರುವಂತ ವಿರಸಗಳು ವಿಕೋಪಕ್ಕೆ ಹೋಗಿದ್ರು ಸರಿಯಾಗುತ್ತೆ. ಕಾಂಪ್ರಮೈಸಿಂಗ್ ಆಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಸರಿಯಾಗುತ್ತೆ. ಸ್ನೇಹಿತರು ದೂರ ಆಗಿದ್ರೆ ಆ ತರ ಆಗ್ತಾರೆ. ಹಾಗೇನೆ ತಂದೆಯ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಸರಿಯಾಗುತ್ತೆ. ಪಿತ್ರಾರ್ಜಿತ ಪ್ರಾಪರ್ಟಿಗಳು ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದೂರ ಪ್ರಯಾಣಗಳು ಹೆಚ್ಚಾಗಿರುತ್ತೆ. ಹೇಗೇನಿಲ್ಲ ನಾವು ನೋಡ್ಬೇಕು, ಗುರುಗ್ರಹದಿಂದ ಯೂಶುವಲ್ ಆಗಿ ಜಾಬ್ ಅಲ್ಲಿ ಉತ್ತಮ ಮಟ್ಟವಾಗಿರುವಂತಹ ಪೊಸಿಷನ್ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ದೊಡ್ಡ ಪೊಸಿಷನ್ ಇಷ್ಟು ದಿನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಆ ಪೊಸಿಷನ್ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ಅನುಕೂಲವಾಗುವ ಸಾಧ್ಯತೆಗಳಿರುತ್ತೆ. ಬಹಳ ಒಂದು ನೆಮ್ಮದಿ, ಆನಂದಕರವಾಗಿರೋ ವಾತಾವರಣ ಕ್ರಿಯೇಟ್ ಆಗುತ್ತೆ ಈ ವರ್ಷ ಪೂರ್ತಿ. ಗುರುಗ್ರಹ ಅಲ್ಲಿರೋ ತನಕ ಈ ಒಂದು ಅನುಕೂಲಗಳನ್ನು ನೀವು ನೋಡಬಹುದು. ಇದಾದ ನಂತರದಲ್ಲಿ ನನಗೆ ಅನಿಸ್ತಾ ಇರುವಂತದ್ದು ಬಹಳ ಮುಖ್ಯವಾಗಿ ಆರೋಗ್ಯದಲ್ಲಿ ಬಹಳ ಒಂದು ಅನುಕೂಲ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತೆ ಯೂಶುವಲ್ ಆಗಿ ಕೆಲವರು ವಿದ್ಯೆಗಳನ್ನ ಕಲಿತಿರ್ತಾರೆ. ಸಂಗೀತ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಮತ್ತೆ ರೈಟಿಂಗ್ ಮಾಡ್ಬೇಕು ಅನ್ಕೊಂಡಿರೋರಿಗೆ, ಅಥ್ಲೆಟ್ಸ್ಗೆ, ಸ್ಪೋರ್ಟ್ಸ್ ಅಲ್ಲಿ ಇರುವಂತವ್ರು ಕೂಡ ಇದು ಬಹಳ ಅನುಕೂಲವನ್ನು ಮಾಡುತ್ತೆ. ಆಮೇಲೆ ಎಲ್ಲ ತರದಲ್ಲಿ ಸೌಭಾಗ್ಯಗಳು ಅಂತ ಹೇಳಬಹುದು ಈ ರಾಶಿಯಲ್ಲಿ ಜನಿಸಿದಂತವರಿಗೆ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ನನಗನ್ಸಿದ್ದು ಪ್ರಾಪರ್ಟಿಯ ಖರೀದಿಯಲ್ಲಿ ಕೂಡ ಅನುಕೂಲಗಳಾಗುವಂತ ಸಾಧ್ಯತೆಗಳಿದೆ. ವಾಹನ ಖರೀದಿಗಳು ಹೆಚ್ಚಾಗಿ ನಡೆಯುತ್ತೆ. ಧಾರ್ಮಿಕ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಳ್ಳುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ. ಸೊ ಇಷ್ಟು ವಿಚಾರಗಳು ಈ ರಾಶಿಗೆ ಸಂಬಂಧಿಸಿದೆ.